ಗಬ್ಬೂರಿನ ಅದೆಷ್ಟೋ ಜನರಿಗೆ ಈ ಜಾಗದ ಬಗ್ಗೆ ಮಾಹಿತಿನೇ ಇಲ್ಲ, ಈ ಜಾಗ ಅವರಿಗೆ ಗೊತ್ತೇ ಇಲ್ಲ. ನನಗೂ ಕೂಡ ಗೊತ್ತಿರಲಿಲ್ಲ. ನನ್ನ ಜೊತೆ ಸಾಗರ್ ಅಂತ ಒಬ್ಬ ಹುಡುಗ ಇದ್ದಾನೆ. ಆ ಹುಡುಗನ ಕೇಳಿದಾಗ ಈ ಥರದೊಂದು ಜಾಗ ಇದೆ ಅಣ್ಣ, ಅದು ಏನಂತ ಗೊತ್ತಿಲ್ಲ, ಬಟ್ ಜನ ಎಲ್ಲ ಈ ಥರದೊಂದು ಕಥೆಯನ್ನ ಹೇಳ್ತಾರೆ ಅಂತ ಹೇಳ್ದ. ಆ ಕಥೆ ಏನು ಮತ್ತೆ ಈ ಜಾಗ ಏನು, ಇದು ತುಂಬಾ ಅಂದ್ರೆ ತುಂಬಾ ಯೂನಿಕ್ ಆಗಿದೆ. ಮತ್ತೆ ಇದರ ವಾಸ್ತುಶಿಲ್ಪ ಕೂಡ ತುಂಬಾ ಯೂನಿಕ್ ಆಗಿದೆ. ಇದುವರೆಗೂ ನಾನು ಈ ಥರದ ಜಾಗವನ್ನ ನೋಡೇ ಇಲ್ಲ. ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ. ನಿಮ್ಗೇನಾದ್ರೂ ಹೆಚ್ಚಿನ ಮಾಹಿತಿ ಸಿಕ್ತು ಅಂದ್ರೆ ಕಮೆಂಟ್ ಮಾಡಿ. ಈ ಜಾಗ ಹೇಗಿದೆ ತೋರಿಸ್ತೀನಿ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ, ಎಲ್ಲರೂ ಹೆಂಗದರಿ? ಆರಾಮದ್ರೆ ಅನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಗಬ್ಬೂರಿನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆ ಸ್ವಾಗತ, ಸುಸ್ವಾಗತ. ಇಲ್ಲಿ ಮೊದಲೇನಿತ್ತು ಗೊತ್ತಿಲ್ಲ, ಈಗ ಮಾತ್ರ ಸುತ್ತಲೂ ಭತ್ತ ಗದ್ದೆಗಳು. ನಾನು ನಿಮಗೆ ತೋರಿಸ್ತಾ ಇರೋ ಯೂನಿಕ್ ಸ್ಪಾಟ್ ಏನು ಅಂದರೆ ಇದೆ ನೋಡ್ಬೋದು. 4 ಕಂಬಗಳನ್ನು ಒಳಗೊಂಡಿರುವಂತಹ ಒಂದು ಮಂಟಪದ ಥರ ಇರುವಂತಹ ಜಾಗ ಇದು. ಮೇಲ್ಗಡೆ ಕೊಂಡಿಗಳು ಕಾಣಿಸ್ತವೆ ನೋಡಿ, ಅಲ್ಲೂ ಕೊಂಡಿ ಇದೆ, ಇಲ್ಲೊಂದು ಕೊಂಡಿ ಇದೆ. ಎಂಟ್ರಿಗೆ ನೋಡ್ಬೋದು ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ. ಅಲ್ಲೊಂದು ನವಿಲಿನ ಚಿತ್ರ ಅನ್ಸುತ್ತೆ, ನವಿಲಿನ ಚಿತ್ರ ಇರಬಹುದು. ಇಲ್ಲಿ ನೋಡಿ ಈ ಕಡೆ ಒಂದು ಚಿತ್ರ ಇದೆ, ಯಾವ್ದಿರ್ಬೋದು ಕಮೆಂಟ್ ಮಾಡಿ. ಈ ಜಾಗದ ನನಗೆ ವಾವ್ ಅನ್ಸಿರುವಂತಹ ಒಂದು ಸೀಕ್ರೆಟ್ ಪಾಯಿಂಟ್ ಇದೆ. ಆ ಪಾಯಿಂಟ್ ನಿಮಗೆ ಕೊನೆಗೆ ತೋರಿಸ್ತೀನಿ, ವಿಡಿಯೋ ಕೊನೆಗೆ. ಆ ವಿಡಿಯೋ ಪೂರ್ತಿ ನೋಡಿ. ಓ ಇಲ್ಲೇ ನೋಡ್ತಿದ್ದೀರಾ, ಇಲ್ಲೊಂದು ಕಂಬ ಇಲ್ಲೊಂದು ಕಂಬ ಇದೆ. ಸೊ ಈ 2 ಕಂಬಗಳೇನಿದಾವೆ, ಆ 2 ಕಂಬಗಳಿಗೆ ಆ ಕಡೆ ಉಬ್ಬು ಶಿಲ್ಪ ಅಂದ್ರೆ ಆ ದೇವರ ಚಿತ್ರ ಇದ್ವಲ್ಲ ಅವು ಅಷ್ಟೇ ಇರೋದು, ಬೇರೆ ಕಡೆ ಎಲ್ಲೂ ಇಲ್ಲ. ಈ ಕಂಬಕ್ಕೂ ಇಲ್ಲ, ಈ ಕಂಬಕ್ಕೂ ಇಲ್ಲ, ಮತ್ತೆ ಈ ಕಡೆ ಸೈಡ್ಗೂ ನೋಡಿ, ಸೈಡ್ಗೂ ಎಲ್ಲೂ ಇಲ್ಲ. ನೋಡ್ಬೋದು ನೀವು ಕೆಳಗಡೆ ಕಲ್ಲುಗಳನ್ನ ಹೊಂದ್ಕೊಂಡಿರುವಂಥ ಜಾಗ ಈ ಥರ ಇದೆ. ಒಂದು ಬೇಜಾರಿನ ವಿಚಾರ ಏನು ಅಂದರೆ, ಪಾಪ ಒಂದು ಆಮೆ ನೋಡಿ ಅಲ್ಲಿ ಸತ್ತೋಗ್ಬಿಟ್ಟಿದೆ. ಅದು ಅಲ್ಲಿಂದ ಎಲ್ಲೋ ಗದ್ದೆಯಿಂದ ಮೇಲ್ಗಡೆ ಬಂದದ್ರಲ್ಲಿ ಬಿದ್ದಿರೋದು, ಮೇಲೆ ಏರೋಕ್ಕಾಗಿಲ್ಲ ವಾಪಸ್. ಪಾಪ ಆಮೆಗಳು ಸಾಯಲ್ಲ ಅಂತಾರೆ, ಪಾಪ ಅದೆಷ್ಟು ದಿನದಿಂದ ಹಿಂಸೆ ಆಗಿ ಸತ್ತಿರಬೇಡ ಅಂತ ಯೋಚನೆ ಮಾಡ್ತಿದ್ದೇನೆ. ಹಿಂದ್ಗಡೆ ಈ ಥರ ಇದೆ ನೋಡಿ, ಈ ಥರ ಎಲ್ಲ ಕಲ್ಲುಗಳಿದಾವೆ. ಇದರ ಹಿಂದ್ಗಡೆ ಇಲ್ಲೊಂದು ಜಾಗ ಇದೆ, ಮತ್ತು ಅಲ್ಲೊಂದು ಜಾಗ ಇದೆ, ಮತ್ತು ಅಲ್ಲೊಂದು ಜಾಗ ಇದೆ. ಈ 3 ಜಾಗಗಳಿಗೆ ಮತ್ತು ಈ ಜಾಗಕ್ಕೆ ಲಿಂಕ್ ಇದೆ. ಆ 3 ಜಾಗಗಳನ್ನು ಸ್ವಲ್ಪ ನೋಡ್ಕೊಳ್ಳೋಣ. ಅಂದಾಗ ನಮಗೆ ಪೂರ್ತಿ ಅದ್ರ ಬಗ್ಗೆ ಒಂದು ಐಡಿಯಾ ಸಿಗಬಹುದು. ಯಾಕಂತಂದರೆ ಸುಮ್ಮನೆ ಅದನ್ನಷ್ಟೇ ನೋಡಿದ್ರೆ ನಮಗೇನು ಐಡಿಯಾ ಸಿಗಲ್ಲ. ಓಕೆ, ಕಲ್ಲುಗಳನ್ನ ಹೊಂದಿಸಿದ್ದಾರೆ. ಅಲ್ಲಿ ಕಂಬಗಳನ್ನ ನೋಡ್ತೀರಾ, ಆ ಕಂಬದ ಮುಂದ್ಗಡೆನೇ ಈ ಥರದೊಂದು ಜಾಗ ಇದೆ ಅಂತ ಹೇಳಿದ್ನಲ್ವಾ. ಸೊ ತಡೀರಿ ಒಂದು ನಿಮಿಷ, ಏನಿದೆ ನೋಡುವ. ಓ, ಇಲ್ಲಿಂದ ಆ ಒಂದು ಕಂಬ ಇದೆಯಲ್ಲ, ಅಲ್ಲಿ ತನಕ ದಾರಿ ಇದೆ. ನಿಜವಾಗ್ಲೂ ಹೇಳ್ತೀನಿ, ಒಂದು ಸೈಕ್ ಪ್ಲೇಸ್. ಯಾಕಂದ್ರೆ ಇದು ಐಡಲಿಕ್ ಆರ್ಕಿಟೆಕ್ಚರ್ ಅನ್ಸುತ್ತೆ. ಆ ಜಾಗ ಮಾತ್ರ ತುಂಬ ಕ್ರೇಜಿ ಆಗಿದೆ. ಈ ಥರ ಜಾಗವನ್ನು ಎಲ್ಲೂ ನೋಡಿರಲಿಲ್ಲ ನಾನು. ಇದು ಐಡಲಿಕ್ ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಿರುವಂಥ ಜಾಗ ಇದು. ಅಂದರೆ ಜಲವಾಸ್ತುಶಿಲ್ಪ ಅಂತ ಏನು ಕರಿತೀವಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಗಬ್ಬೂರಿನ ಒಂದು ಬಾವಿಯನ್ನು ತೋರಿಸಿದ್ದೆ ನಾನು ನಿಮಗೆ, ಮತ್ತು ರಾಮದುರ್ಗದಲ್ಲೂ ಒಂದು ಬಾವಿಯನ್ನು ತೋರಿಸಿದ್ದೆ. ಅವೆಲ್ಲವೂ ಕೂಡ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆಗಿರುವಂಥ ಒಂದಷ್ಟು ಬಾವಿಗಳು. ಅವು ಕೆಲವು ಕೂಡ ಒಂದು ನೀರಿಗೋಸ್ಕರ ಯಾವ್ಯಾವ ಥರದ ಒಂದು ಟೆಕ್ನಿಕ್ಸ್, ವಾಸ್ತುಶಿಲ್ಪವನ್ನು ಮಾಡ್ಕೊಂಡಿದ್ರು. ಅದೇ ಥರ ಈ ಜಾಗವು ಕೂಡ ನೋಡ್ಬೋದು ನೀವು. ಅಲ್ಲಿ ಕಂಬಗಳು ಕಾಣಿಸ್ತಿದೆ ನೋಡ್ಬೋದು ನೀವು, ಜೂಮ್ ಮಾಡಿ ತೋರಿಸ್ತೀನಿ ತಡೀರಿ. ಅಲ್ಲಿ ಕಂಬಗಳು ಕಾಣಿಸ್ತಲ್ವಾ. ಸೊ ಆ ಕಂಬಗಳಿಗಿಂತ ಡೈರೆಕ್ಟಾಗಿ ಇಲ್ಲಿ ಲಿಂಕ್ ಇದೆ ನೋಡ್ಬೋದು, ಕಾಣಿಸ್ತಲ್ವಾ. ಸೊ ಕೆಳಗಡೆ ಇಳಿಯುವಂಥ ಪ್ರಯತ್ನ ಮಾಡೋಣ ತಡೀರಿ. ಇಲ್ಲಿ ಈ ಥರ ಒಂದು ಸಣ್ಣದು ಈ ಥರ ಸ್ಕ್ವೈರ್ ಇದೆ ನೋಡಿ ಜಾಗ. ಈ ಥರ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಸ್ಕ್ವೈರ್ ಥರ ಇದೆ. ನಾವು ಈ ಕಡೆಯಿಂದ ಬಂದರೆ ಹಿಂಗೆ ಇಳಿಬೋದು. ಮೆಟ್ಲುಗಳು ಮಾಡಿದ್ದಾರೆ 1 2 3 4. ಸೊ ಅಲ್ಲಿಂದ ಮತ್ತೆ ಬೇರೆ ಕಡೆ ಲಿಂಕ್ ಇದೆ. ಅದು ಕೆಳಗಡೆ ಇಳಿತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ 7 ಬಾವಿ ಗುಡಿ ಹತ್ರ ಒಂದು ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡಿದ್ದೆ ಗೊತ್ತಾ. ಅಲ್ಲಿ ಒಂಥರ ಸ್ಮೆಲ್ ಬರ್ತಿತ್ತು, ಅದು ಕನಕಾಪುಡಿ ಇಕ್ಕೆಗಳಿಂದಾಗೇನೋ. ಸೊ ಇಲ್ಲೂ ಕೂಡ ಅದೇ ಥರ ಸ್ಮೆಲ್ ಬರ್ತಾ ಇದೆ. ಸಿಕ್ಕಾಪಟ್ಟೆ ಕನಕಾಪುಡಿ ಇರುವಂಥ ಜಾಗ ಅನಿಸುತ್ತೆ. ಒಳಗಡೆ ಇನ್ನೂ ಎಷ್ಟು ದೂರ ಇದೆ ಗೊತ್ತಿಲ್ಲ. ಅಲ್ಲಿ ನೋಡ್ಬೋದು ನೀವು, ಕನಕಾಪುಡಿ ಆಡ್ತಿದ್ದೆ ನೋಡಿ, ಅಲ್ಲಿ ಬೆಳಕು ಕಾಣಿಸ್ತಾ ಇದೆಯಲ್ಲ. ಓಕೆ 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 ಬ್ರೋ, ಸಿಕ್ಕಾಪಟ್ಟೆ ಕನಕಾಪುಡಿ ಇದೆ. ಇದು ಪಕ್ಕಾ ಒಂದು ಪ್ಲಾನಡ್ ಆಗಿ ಮಾಡಿರುವಂಥ ಸಖತ್ತಾಗಿರುವಂಥ ಜಾಗ ಇದು.
ಯಾಕೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂದರೆ ನಿಮ್ಗೆ ತೋರಿಸ್ತೀನಿ ತಡೀರಿ. ಅಲ್ಲೊಂದು ಹೋಲ್ ಇದೆ ನೋಡಿ, ಆ ಹೋಲ್ ಇದೆ, ಇಲ್ಲೊಂದು ಕೆಳಗಡೆ ಹೋಲ್ ಇದೆ. ಸೊ ನೋಡ್ಬೋದು ನೀವು ಅಲ್ಲಿ ಹೋಲ್ ಇದೆ ಅಲ್ವಾ. ಸೊ ಈ ಹೋಲ್ಗೂ ಮತ್ತು ಆ ಹೋಲ್ಗೂ ಇದಕ್ಕೂ ಎಲ್ಲದಕ್ಕೂ ಸಂಬಂಧ ಇದೆ. ಅಲ್ಲೊಂದು ಹೋಲ್ ಇದೆ, ಮತ್ತು ಆ ಕಡೆ ಒಂದು ಹೋಲ್ ಇದೆ, ಮತ್ತು ಅಲ್ಲೊಂದು ಕೆಳಗಡೆ ಒಂದು ಹೋಲ್ ಇದೆ ಅಂತ ಹೇಳಿದೆ ನಿಮಗೆ. ಎಷ್ಟು ಪ್ಲಾನಡ್ ಆಗಿ ಮಾಡಿದ್ದಾರೆ ಅಂದರೆ ಸಖತ್. ಮತ್ತು ಆಗಿನ ಇಂಜಿನಿಯರಿಂಗ್ ಕೌಶಲ್ಯ ಮೆಚ್ಚಲೇಬೇಕು. ಯಾಕಂದರೆ ನೋಡಿ ಇಲ್ಲಿ, ಸೊ ಇಲ್ಲೊಂದು ಡಿವೈಡರ್ ಇದೆ, ಆ ಕಡೆ ನೀರು ಹೋಗೋದು ಸಪ್ರೇಟಾಗಿ ಹೋಗುತ್ತೆ, ಮತ್ತು ಈ ಕಡೆ ಬರೋದು ಸಪ್ರೇಟಾಗಿ ಬರುತ್ತೆ. ಸೊ ಅಲ್ಲಿ ನೋಡಿ, ಅಲ್ಲಿ ಹೋಲ್ ಇದೆ ಅಂತ ಹೇಳಿದ್ನಲ್ವ, ನೋಡಿ ಇಲ್ಲಿ ಅದು ಹೋಲ್ ಕಾಣಿಸ್ತದಲ್ವಾ. ಸೊ ಆ ಹೋಲಿಂದ ನೀರು ಬರೋದು ಅಥವಾ ಆ ಹೋಲಿಂದ ನೀರು ಬರೋದು, ಆ ಹೋಲಿಂದ ನೀರು ಬರೋದು ಎಲ್ಲವೂ ಕೂಡ ಸಪ್ರೇಟು. ನಿಜವಾಗ್ಲೂ ಹೇಳ್ತೀನಿ, ಈಗ ಅಲ್ಲಿರುವಂತಹ ಬಾವುಲಿಗಳನ್ನು ತೋರಿಸಿದ್ರೆ ನಿಮಗೆ ಗೋ ಮಾರ ಯಾವ ಲೆವೆಲಿಗೆ ಬನ್ನಿ ತೋರಿಸ್ತೀನಿ ಇಲ್ಲಿ. ಅಬ್ಬೋ, ನೋಡಿ ಕಾಣಿಸ್ತಾ ಇದ್ದಾವ. ಒಳಗಡೆ ಹೋಗಿ ಆಗೋದೇ ಇಲ್ಲ. ಯಾಕೆ ಗೊತ್ತಾ, ಇಲ್ಲೇನು ನಾನು ಪಾಯಿಂಟ್ ಮಾಡಿದ್ದೀನಿ ನೋಡಿ, ಈ ಪಾಯಿಂಟ್ ಕಾಣಿಸುತ್ತಲ್ವಾ. ಸೊ ಆ ಪಾಯಿಂಟಿಂದ ಅಲ್ಲಿ ಕಾಣಿಸುತ್ತೆ ನೋಡಿ, ಕೆಳಗಡೆ ಹೋಲ್ ಕಾಣಿಸುತ್ತಲ್ವಾ, ಆ ಹೋಲ್ ತನಕನೂ ಇಷ್ಟೇ ರಾಶಿ ಇದೆ. ಓ, ಇಂಥ ಜಾಗದಲ್ಲಿ ಅವು ಹೆಂಗಿರ್ತಾವ ಅಂದ್ರೆ ನಿಜವಾಗ್ಲೂ ಕ್ರೇಜಿ ಆಗಿದೆ. ಬನ್ನಿ ಇಲ್ಲಿಂದ ಅಲ್ಲಿ ಹೋಗಿದೆಯಲ್ವ ಹೋಲು. ಸೊ ಆ ಹೋಲು ಈ ಹೋಲು ಎಲ್ಲಿಗೆ ಹೋಗ್ತವೆ, ಇವುಗಳಿಗೆ ಏನು ಸಂಬಂಧ ಇದೆ ಟ್ರೈ ಮಾಡುವ ಹುಡುಕಾಡಕ್ಕೆ. ಇವನ್ನೆಲ್ಲ ನೀವು ಬಂದು ನೋಡ್ತೀರಿ ಅಂದರೆ ಯಾವಾಗ ಆಗತ್ತೆ ರೀ, ಅದಕ್ಕಂತಾನೆ ನಾನು ವಿಡಿಯೋ ಮಾಡ್ತಾ ಇರೋದು. ಅಲ್ಲೇ ನೋಡ್ತಾ ಇದ್ರಲ್ವಾ ಆ ಕಂಬ. ಸೊ ಆ ಕಂಬದಿಂದ ಇಲ್ಲಿವರೆಗೂ ಲಿಂಕ್ ಇದೆ, ಮತ್ತು ಇಲ್ಲಿಂದ ನೆಕ್ಸ್ಟ್ ಅಲ್ಲಿಗೆ ಮತ್ತು ಆ ಜಾಗಕ್ಕೆ ಡೆಫಿನೆಟ್ಲಿ ಲಿಂಕ್ ಇದೆ. ಬನ್ನಿ ಕೆಳಗಡೆ ಇಳಿತಾ ನೋಡ್ತಾ ಹೋಗುವ. ಸೊ ನಾವು ಹೇಳಿದ್ನಲ್ವ ಸಾಗರ್ ಅಂತ ಹೇಳ್ಬಿಟ್ಟು, ಇವರೇ ನೋಡಿ. ಹಾಯ್ ಸಾಗರ್, ಹಾಯ್ ನಮ್ಮ ಆಡಿಯನ್ಸಿಗೆ ಹಾಯ್. ಹಾಂ ಬನ್ನಿ. ಒಳಗಡೆಯಿಂದ ಹೊರಗಡೆ ಬಂದ್ವಿ. ಇಲ್ಲಿ ನೋಡಿ, ಇಲ್ಲೊಂದು ಚಿತ್ರ ಇದೆ. ಸೊ ನೋಡ್ಬೋದು ನೀವು, ಆನೆ ತನ್ನ ಸೊಂಡಿಲಿನಿಂದ ಒಂದು ಯಾವುದೋ ಬಾಳೆ ಗಿಡನ ಅಥವಾ ಯಾವುದೋ ಒಂದು ಗಿಡವನ್ನು ಹಿಡ್ಕೊಂಡಿರುವಂಥ ಚಿತ್ರ ಇದು. ಇದರ ಪಕ್ಕನೇ ನಾವು ಹೋದ್ವಿ ಅಂದರೆ ಇಲ್ಲಿದೆ ನೋಡಿ ಹೋಲ್ಸ್. ಇಲ್ಲೊಂದು ಹೋಲ್ ಇದೆ, ಇಲ್ಲೊಂದು ಹೋಲ್ ಇದೆ, ಮತ್ತು ಇಲ್ಲೊಂದು ಹೋಲ್ ಇದೆ, ಇಲ್ಲೊಂದು ಹೋಲು. ಇವೆಲ್ಲವೂ ಕೂಡ ಡಿಫ್ರೆಂಟ್ ಇದಕ್ಕೆ ಹೋಗಿ ತಲುಪುವಂಥ. ನೋಡಿ ಇದನ್ನು. ಸೊ ಅಲ್ಲಿ ಕನಕಾಪುಡಿ ಆಡ್ತಾ ಇದ್ದಾವಲ್ವ, ಅಲ್ಲಿ ತನಕ ಕಾಣಿಸ್ತಾ ಇದ್ರಲ್ಲಿ ನೋಡಿದ್ರೆ. ಇದು ಅಲ್ಲಿ ಕಸ ಬಿದ್ದಿತ್ತಲ್ವಾ, ನಾನು ಡಿವೈಡರ್ ಹಾಕಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ತೋರಿಸ್ತಿಲ್ಲ ಅದು. ಮತ್ತು ಇಲ್ಲೊಂದಿದೆ, ಅದು ಇದು ಯಾಕಡೆ ಹೋಗುತ್ತೆ ಕಾಣಿಸಲ್ಲ, ಬೆಳಕು ಇಲ್ಲ, ಈ ಕಡೆನೂ ಇಲ್ಲ. ಮತ್ತು ಈ ಕಡೆ ಬಂದರೆ ಸೊ ಇದೊಂದು ಹೋಲು, ಇದನ್ನು ತೋರಿಸಿದೆ ಅಲ್ವಾ ನಾನು ಒಳಗಡೆ ಅಲ್ಲಿ. ಓಕೆ ಬನ್ನಿ ಬ್ರೋ, ಈ ಕಡೆ ಬನ್ನಿ. ಅದನ್ನ ನೋಡ್ಕೊಂಡ್ವಿ, ಆದರೆ ಅಲ್ಲಿ ಒಂದಿಷ್ಟು ಡೀಟೇಲ್ಸ್ ಇದಾವೆ, ಅವು ನೋಡಲಿಲ್ಲ. ಬಟ್ ಇದನ್ನ ನೋಡಿದ್ವಿ, ಇದನ್ನು ಡೀಟೇಲ್ ಆಗಿ ನೋಡಿದ್ವಿ. ಸೊ ಇಲ್ಲಿಂದ ಒಳಗಡೆ ಅಲ್ಲಿಗೆ ಜಾಗ ಇದೆ, ಅದಾದ್ಮೇಲೆ ಅಲ್ಲಿ ಒಂದಿಷ್ಟು ಹೋಲ್ಗಳಿದ್ದಾವೆ. ಈ ಫೀಲ್ಡಿಂದ ಮುಂದ್ಗಡೆ ಇಲ್ಲೊಂದು ಕಟ್ಟಡ ಕಾಣ್ತಾ ಇದೆ, ಇದು ಎದ್ರದ್ದು ಗೊತ್ತಿಲ್ಲ, ಅದನ್ನು ನೋಡೋಣ ಬನ್ನಿ. ಇದ್ರ ಬಗ್ಗೆ ಎಲ್ಲಾದರೂ ಉಲ್ಲೇಖ ಇತ್ತು ಅಂದರೆ ನಂಗೆ ತಿಳಿಸ್ಕೊಡಿ, ನಾನು ಕೂಡ ತಿಳ್ಕೊತೀನಿ. ಓಹೋ, ಇದು ಕೂಡ ಒಂದು ಹಳೆಯ ಟೆಂಪಲ್ ಅನ್ಸುತ್ತೆ. ಬನ್ನಿ ನೋಡುವ. ಟೆಂಪಲ್ಗಳೇನು ಕಮ್ಮಿ ಇಲ್ರಿ, ಸಾಕಷ್ಟು ಕಟ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಪೂರ್ತಿ ಅಂದರೆ ಪೂರ್ತಿ ಅಲ್ಲಿ ಲಂಟನ ಕ್ಯಾಮರಾ ಬೆಳ್ಕೊಂಡಿದೆ. ಇದು ಕೂಡ ಒಂದು ಹಳೆಯ ಪಾಳು ಬಿದ್ದಿರುವಂತಹ ದೇವಸ್ಥಾನ. ಓ ನೋಡಿ, ಇಲ್ಲಿ ನೋಡಿ ಅಂಥದ್ದಿದೆ. ಸೊ ಟೆಂಪಲ್ ಬೀಳೋ ಥರ ಆಗಿದೆ, ಇನ್ನೇನು ನೆಲಸಮ ಆಗುವಂಥ ಸಂದರ್ಭಕ್ಕೆ ಬಂದಿದೆ ಅನಿಸುತ್ತೆ. ಅದೇ ನಾವು ಹೇಳಿದಾಗೆ 11, 12, 13ನೇ ಶತಮಾನದ ಚಾಲುಕ್ಯರ ಕಾಲದಲ್ಲಿ ಆಗಿರುವಂತಹ ದೇವಾಲಯಗಳು, ಅದೇ ಟೈಮಿನ ಆಸ್ಪಾಸ್ನಲ್ಲಿ ಆಗಿರುವಂತಹ ದೇವಾಲಯ ಅನಿಸುತ್ತೆ. ಅದ್ಭುತವಾದಂತಹ ಕೆತ್ತನೆ ಇದೆ. ನೋಡ್ಬೋದು ನೀವು ಕಂಬಗಳು.
ಇದು ನವರಂಗ ಕಾಣಿಸುತ್ತಲ್ವಾ. ಸೊ 1 2 3 4 ಕಂಬಗಳಿದಾವೆ ನವರಂಗ. ಮೇಲ್ಗಡೆ ನೋಡಬಹುದು ನೀವು ಒಂದು ಕುಂಡದ ಚಿತ್ರ ಇದೆ. ಅದಾದ್ಮೇಲೆ ಅದ್ರ ಕೆಳಗಡೆ ಈ ಥರ ಇದೆ, ಕಲ್ಲುಗಳನ್ನೆಲ್ಲ ಕಿತ್ತಿದ್ದಾರೆ ಅನಿಸುತ್ತೆ. ಅದಾದಮೇಲೆ ನೋಡಿ ಇಲ್ಲಿ ಗರ್ಭಗುಡಿ ನೋಡ್ಬೋದು. ಈ ಕಡೆ ದ್ವಾರಪಾಲಕರು ಆ ಕಡೆ ಈ ಕಡೆ ಅಥವಾ ಚೌರಿದಾರಿಗಳು ಅನಿಸುತ್ತೆ. ಇಲ್ಲಿ ನೋಡಿ ಗಜಲಕ್ಷ್ಮಿ ಇದ್ದಾರೆ. ಓ ಹಳೆಯ ಟೆಂಪಲ್ ರೀ ಇದು, ತುಂಬ ಹಳೆಯ ಟೆಂಪಲ್ಲು, ಆದರೆ ಪಾಳು ಬಿದ್ದೋಗಿದೆ. ಯಾರೂ ಬಂದಿಲ್ಲ ಇದುವರೆಗೂ ಅಂತ ಹೇಳ್ತಾರೆ. ಆದರೆ ನಿಧಿಗಳು ಇಂಥದಕ್ಕೆಲ್ಲ ಹೆದರಲ್ಲ ಬಿಡಿ, ಬಂದೆಲ್ಲ ಹದ್ಕೊಂಡು ಹೋಗಿರ್ತಾರೆ. ನೋಡ್ರಿ ಇಲ್ಲೆಲ್ಲ ಪೂರ್ತಿ ತೆಗೆದು ಅಯ್ಯೋ ದೇವ್ರೆ. ಸೊ ಇಲ್ಲಿ ಕಂಬಗಳು. ಏನು ಹೇಳ್ತೀರಿ, ಹಳೆಯ ಟೆಂಪಲ್ ದೇವಳ. ಅದು ದೇವಾಲಯ ಹೊರಗಡೆ ನಿಮ್ಗೆ ಕಾಣಿಸಕ್ಕೆ ಸಿಗೋದಿಲ್ಲ ಬಿಡಿ, ಇದು ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ಸೊ ನೋಡಿ ಅಲ್ಲೆರಡು ಕಂಬಗಳಿದೆ, ಇಲ್ಲೆರಡು ಕಂಬಗಳಿದೆ, ಮತ್ತು ಇಲ್ಲೆರಡು ಕಂಬಗಳಿದೆ. ಇದು ಗರ್ಭಗುಡಿಗೆ ಹೋಗುವಂತಹ ದ್ವಾರ. ಇದು ನೋಡ್ಬೋದು ಗರ್ಭಗುಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚಿತ್ರ ನೋಡ್ಬೋದು. ಈ ಕಡೆ ಇದೆಯಾ, ಈ ಕಡೆ ಒಂದು ಗೋಪುರ ಥರ ಚಿತ್ರ ಕಾಣಿಸುತ್ತೆ ನೋಡಿ. ಸೊ ಇಲ್ಲೆಲ್ಲ ತೆಗ್ದು ತೋಡಿದ್ದಾರೆ, ಎಲ್ಲ ನಿಧಿಗೋಸ್ಕರ ಕಳ್ಳತನ ಆಗಿದೆ. ಇಲ್ಲಿ ಕುಂಡಲ ಇದೆ ನೋಡಿ, ಆ ಕಡೆ ಈ ಕಡೆ. ಶಿವಲಿಂಗ ಇಟ್ಟಿರುವಂತಹ ಜಾಗ, ಇದನ್ನ ದಬ್ಬ ಹಾಕಿದ್ದಾರೆ ಅಷ್ಟೇ. ನೋಡಿದ್ರಲ್ಲ, ಹೊರಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ, ಒಳಗಡೆ ಹೋದಾಗ ಗೊತ್ತಾಯಿತು ಇದು ಗರ್ಭಗುಡಿ ಆಯಿತಾ. ಸೊ ಇದು ಗರ್ಭಗುಡಿ, ಆ ಕಡೆ ಕಂಬಗಳಿದ್ದಾವೆ. ಸೊ ಇದು ದ್ವಾರ ಇತ್ತು ಅಥವಾ ಇವ್ರು ಮಾಡ್ಕೊಂಡಿದ್ದಾರ, ಕಂಬ ಕಿತ್ತಿದಾರ ಗೊತ್ತಿಲ್ಲ. ಓಕೆ, ಇದು ಬಾವಿ ಸ್ನೇಹಿತರೆ, ಹೆಚ್ಚೇನಿಲ್ಲ ಇದರಲ್ಲಿ. ನಿಮಗೆ ತೋರಿಸುವಂಥದ್ದೇನೂ ಇಲ್ಲ ಅಂತ ಅನ್ಕೋತೀನಿ. ಯಾವುದಕ್ಕೂ ಒಂದ್ಸಲ ಮೇಲೆ ಹತ್ಬಿಡ್ತೀನಿ. ಯಾಕೆ ಅವಡ. ಓ ಓಕೆ, ನೀರನ್ನು ಸೇರ್ಲಿಕ್ಕಿರುವಂತಹ ಜಾಗಗಳು ಅನ್ಸುತ್ತೆ. ತುಂಬ ದೊಡ್ಡ ಬಾವಿ ಐ ಥಿಂಕ್. ನೋಡಿ ಅಷ್ಟು ದೊಡ್ಡದಿದೆ ಬಾವಿ, ಪೂರ್ತಿ ಆಪ್ ಬೆಳ್ಕೊಂಡಿದ್ದೆ, ಹಂಗಾಗಿ ಏನು ಕಾಣಿಸ್ತಿಲ್ಲ. ಸೊ ಇದಕ್ಕೆ ನೀವೇನಂತಾರೆ ಕಮೆಂಟ್ ಮಾಡಿ. ಇದನ್ನು ಹಳ್ಳಿಗಳಲ್ಲಿ ತುಂಬ ಬಳಕೆ ಮಾಡ್ತಾರೆ. ಈ ಒಂದು ಸಸ್ಯಕ್ಕೆ ನಿಮ್ಮ ಕಡೆ ಅಂತಾರೆ ಕಮೆಂಟ್ ಮಾಡಿ. ಅಲ್ಲೇ ನೋಡ್ತಿದ್ರೆ ಅದು ಟೆಂಪಲ್ ನೋಡಿದ್ವಿ, ಅದರ ಮುಂದ್ಗಡೆ ಅದನ್ನು ನೋಡ್ಕೊಂಡ್ವಿ, ಮತ್ತು ಆ ಕಂಬಗಳು ನೋಡ್ಕೊಂಡ್ವಿ. ಅದಕ್ಕೆ ಲಿಂಕ್ ಇದೆ, ನಿಮ್ಗೆ ಗೊತ್ತೇ ಇದೆ. ಅಲ್ಲಿ ಹೋಲ್ಸ್ ಇದಾವೆ, ಹಂಗಾಗಿ ನೀರು ಪಾಸ್ ಆಗುತ್ತೆ ಅಂತ ಗೊತ್ತು. ಸೊ ಅದಕ್ಕೂ ಮತ್ತು ಈ ಜಾಗಕ್ಕೆ ಏನೋ ಸಂಬಂಧ ಇದೆ. ಮೇ ಬಿ ಈ ಜಾಗದಲ್ಲಿ ಬಾವಿ ಇತ್ತು ಅನಿಸುತ್ತೆ, ಬಾವಿಯನ್ನು ಮುಚ್ಚಿ ಈಗ ಈ ಜಾಗಗಳೆಲ್ಲ ಈ ಥರ ಆಗಿದೆ. ಇಲ್ಲೊಂದು ಟೆಂಪಲ್ ಇದೆ. ಸೊ ಈ ಟೆಂಪಲ್ಗೂ ಆ ಒಂದು ನೀರನ್ನು ಸೇದೋದಕ್ಕೂ ತುಂಬ ಲಿಂಕ್ ಇರುತ್ತೆ. ಸೊ ಅಲ್ಲಿ ಕುದುರೆಗಳನ್ನು ಕಟ್ಟಾಕೋದು ಅಥವಾ ಆನೆಗಳನ್ನು ಕಟ್ಟಾಕೋದು, ಸೊ ಆ ಥರದ್ದನ್ನು ಮಾಡ್ತಿದ್ರು ಅನ್ಸುತ್ತೆ ಅಲ್ಲಿ. ಹಂಗಾಗಿ ನೀರಿನ ಅವಶ್ಯಕತೆ ಇರುತ್ತೆ, ಮತ್ತು ಜನಗಳಿಗೂ ನೀರಿನ ಅವಶ್ಯಕತೆ ಇರುತ್ತೆ. ಹಂಗಾಗಿ ನೀರಿನ ಇಲ್ಲಿಂದ ಅಲ್ಲಿಗೆ ಪಂಪ್ ಮಾಡೋದು, ಮತ್ತು ಅದಾದ್ಮೇಲೆ ಅಲ್ಲಿಂದ ಅಲ್ಲಿ ಬಳಸ್ಕೊಳ್ಳೋದು ಅಥವಾ ಈ ಕಡೆ ಬಳಸ್ಕೊಳ್ಳೋದು, ಈ ಥರ ಆಗುತ್ತೆ ಅಂತ ನನಗನ್ಸುತ್ತೆ. ಶಿಲ್ಪಿ ಯಾರೋ ಪ್ರಾಕ್ಟೀಸ್ ಮಾಡಿ ಒಗೆದಿರೋ ಕಲ್ಲು ಥರ ಕಾಣಿಸ್ತಾ ಇದೆ. ಕೆತ್ತಾ ಇರ್ತಾರಲ್ವ, ಕೆತ್ತುವಾಗ ಪ್ರಾಕ್ಟೀಸ್ ಮಾಡಿ ಒಗೆದಿರೋ ಥರ ಕಾಣ್ತಾ ಇದೆ. ಸುಮ್ಮನೆ ಅಂದೆ. ಮೇ ಬಿ ಅದು ಕೂಡ ಎಲ್ಲೋ ಒಂದು ಜಾಗದಲ್ಲಿ ಇತ್ತು ಅನಿಸುತ್ತೆ, ದೇವಸ್ಥಾನದ ಹತ್ರನೋ ಅಥವಾ ಎಲ್ಲೋ. ಈಗ ಅಲ್ಲಿಟ್ಟಿದ್ದಾರೆ ಅದನ್ನು. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಅಲ್ಲಿ ಮೇಲ್ಗಡೆ ಕಂಬಗಳಿದಾವಲ್ವ, ಅಲ್ಲಿ ಒಂದು ಡೀಟೇಲಿಂಗ್ ತೋರಿಸ್ಲಿಲ್ಲ ನಿಮಗೆ. ಆ ಡೀಟೇಲ್ ತೋರಿಸಿ ಇವತ್ತಿನ ವಿಡಿಯೋನ ಎಂಡ್ ಮಾಡಿಬಿಡ್ತೀನಿ. ಓಕೆ ನೋಡಿ, ಇಲ್ಲೇ ನೋಡ್ತಿದ್ದೀರಾ ಈ 4 ಕಂಬಗಳನ್ನು ಒಳಗೊಂಡಿರುವಂಥ ಜಾಗ. ಇದು ಸಾಮಾನ್ಯವಾದಂಥ ಜಾಗ ಅಲ್ಲ. ಸೊ ಅಲ್ಲೇನು ನೋಡ್ತಿದ್ದೀರಾ, ಅಲ್ಲಿ ಬಹುಶಃ ಪ್ರಾಣಿಗಳು ಅಥವಾ ಮನುಷ್ಯರು ಕುಡಿಯೋಕ್ಕೆ ನೀರನ್ನು ಸೇದ್ಕೊಂಡು ಹೋಗ್ತಿದ್ರು ಅಂತ ನನಗನ್ಸುತ್ತೆ. ಯಾವುದರ ಆಧಾರದ ಮೇಲೆ ಅಂದರೆ ಇಲ್ಲಿ ನೋಡಿ. ಸೊ ಇಲ್ಲಿ ಓಲಿದೆ, ಈ ಓಲು ಹಿಂಗೆ ಹೋಗಿ ಮತ್ತೆ ಡೈರೆಕ್ಟ್ ಅಲ್ಲಿ ಹೋಗಿ ಹೊರಗಡೆ ಅಲ್ಲೊಂದು ಓಲಿ ಲಿಂಕ್ ಆಗಿದೆ. ಮತ್ತು ಈ ಓಲ್ ಏನು ನೋಡ್ತಿದ್ದೀರಾ, ಇಲ್ಲಿ ನಿಮಗೆ ಆವಾಗಲೇ ತೋರಿಸಿದೆ ನಾನು, ಒಂದು ಬೆಳಕು ಬಂದಿತ್ತಲ್ವ ಒಳಗಡೆ, ಕನಕಾಪುಡಿ ಇದ್ವಲ್ವಾ. ಸೊ ಆ ಬಾವುಲಿಗಳಿರುವಂಥ ಜಾಗನೇ ಇಲ್ಲಿದೆ ನೋಡಿ. ಸೊ ಇಲ್ಲಿಂದ
ಇಷ್ಟು ಬಾವುಲ್ಗಳಿರುವಂಥ ಜಾಗ ಇದು. ಯಾವ ತಾಂತ್ರಿಕತೆಯನ್ನು ಬಳಸಿದ್ರು ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ಹಾಕಿರ್ತೀನಿ ನೋಡಿ. ಸೊ ಈ ಥರ ಬಳಸಿರ್ಬೋದು. ಆ ಥರ ಒಂದು ಚಕ್ರವನ್ನು ಅಲ್ಲಿ ಹಾಕಿ ಆ ನೀರುಗಳು ಅದರಲ್ಲಿ ಬಿದ್ದ ಮೇಲೆ ಅದು ತುಂಬಿಕೊಂಡಿರುವಂಥ ನೀರು ಪೂರ್ತಿ ತುಂಬಿ ಇಲ್ಲಿ ಎಕ್ಸ್ಟ್ರಾ ಹರಿದ ಮೇಲೆ ಡೈರೆಕ್ಟಾಗಿ ಹರಿದು ಬರೋದೇ ಇಲ್ಲಿಗೆ ಅನಿಸುತ್ತೆ ನೋಡಿ. ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಡೈರೆಕ್ಟಾಗಿ ಈ ಕಡೆ ಇಲ್ಲಿ ಬೀಳುತ್ತೆ. ಇಲ್ಲಿಗೆ ಬಿದ್ದ ಮೇಲೆ ಕುಡಿಯೋರು ಅಥವಾ ಪ್ರಾಣಿಗಳು, ಆ ಕುದುರೆ, ಆನೆ, ವಾಟ್ ಎವರ್ ಏನಾದರೂ ಆಗಿರ್ಬೋದು, ಅವುಗಳಿಗೆ ಕುಡಿಯೋಕೆ ನೀರಿನ ವ್ಯವಸ್ಥೆ ಮಾಡಿರುವಂಥ ಜಾಗ ನನಗನ್ನಿಸ್ತಾ ಇದೆ. ಈಗ ಈ ಒಂದು ಹೋಲ್ ಇದೆಯಲ್ಲ, ನೋಡಿದ್ರಲ್ವಾ, ಇದರಲ್ಲಿ ಈಗ ಜಸ್ಟ್ ಫೋನ್ ಬಿಟ್ಟಿದ್ದೆ ಒಳಗಡೆ ಯಾವ ಥರ ವ್ಯೂ ಇತ್ತು ಅಂತ ಹೇಳ್ಬಿಟ್ಟು. ಅಲ್ಲಿಂದ ಇಲ್ಲಿಗೆ ಲಿಂಕ್ ಇದೆ, ಅದಾದಮೇಲೆ ಇಲ್ಲಿಗೆ ಲಿಂಕ್ ಇದೆ. ಸೊ ಎಲ್ಲ ಕಡೆನೂ ಲಿಂಕ್ ಇದೆ. ಸೊ ಹೆಂಗೆ ಅನ್ನಿಸ್ತು ವಿಡಿಯೋ? ನನಗೆ ಮಾತ್ರ ಕ್ರೇಜಿ ಎಕ್ಸ್ಪೀರಿಯನ್ಸು. ಯಾಕಂದರೆ ಈ ಥರದ ಜಾಗವನ್ನು ನೋಡೇ ಇರಲಿಲ್ಲ ನಾನು. ಬಳಕೆಯಲ್ಲಿ ಇರಬೇಕಿತ್ತು, ಅದೊಂದು ದೊಡ್ಡ ಖುಷಿ. ಅದು ಬಳಕೆಯಲ್ಲಿ ಇತ್ತು ಅಂದರೆ ಅಲ್ಲಿ ಬಾವಿನೇ ಇಲ್ಲ, ಬಳಕೆಯಲ್ಲಿ ಇರುತ್ತೆ ಹೇಳಿ. ನೋಡಿ ಇನ್ನೊಂದ್ಸಲ ನೋಡ್ಕೊಂಬಿಡಿ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮೂರಿನಲ್ಲಿ ಇದೇ ಥರ ಹಿಡನ್ ಜಾಗಗಳಿದ್ರೆ ಮಾತ್ರ ನನಗೆ ಮೆಸೇಜ್ ಮಾಡಿ. ನಿಮ್ಮೂರಲ್ಲಿ ಯಾವುದೋ ಟೆಂಪಲ್ ಇದೆ ದಯವಿಟ್ಟು ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೇಡಿ. ನನಗೆ ಫೇಮಸ್ ಟೆಂಪಲ್ಗಳು, ವಿಶೇಷ ಜಾಗಗಳ ಬಗ್ಗೆ ವಿಡಿಯೋ ಮಾಡೋಕ್ಕಾಗಲ್ಲ. ನಂದೇನೇ ಇದ್ರು ಹಿಡನ್ ಜಾಗಗಳು ತುಂಬ ಚೆನ್ನಾಗಿದೆ, ಬಟ್ ಯಾರಿಗೂ ಗೊತ್ತಿರಲ್ಲ ನೋಡಿ. ಆ ಥರದ ಇತಿಹಾಸವನ್ನು ತೋರ್ಸೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಿಮ್ಮೂರು ಯಾವ್ದು ಅನ್ನೋದನ್ನ ಕಮೆಂಟ್ ಮಾಡಿ. ಗಬ್ಬೂರ್ನವ್ರು ಎಷ್ಟು ಜನ ಈ ವಿಡಿಯೋ ನೋಡಿದ್ರಿ ಗಬ್ಬೂರ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.